ತಮಿಳುನಾಡಿನ ರಾಜಕಾರಣ. ಹೇಗೆ ಪಶ್ಚಿಮ ಬಂಗಾಳದ ರಾಜಕಾರಣ ಭಿನ್ನಮತ, ಶಾಸಕರು ಅಪಸ್ವರ ಹಾಕ್ತಾ ಇರೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಲ್ಲ, ತಮಿಳುನಾಡಿನಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದು ವಿಜಯ್ ಅವರು ತೆಗೆದುಕೊಳ್ತಾ ಇರುವಂತಹ ನಿರ್ಣಯ, ಮುಂಬರುವಂತಹ ಉಪಚುನಾವಣೆಗಳು, ಅಣ್ಣಾಮಲೈ ಅವರ ರಾಜಕಾರಣದ ಬೆಳವಣಿಗೆಗಳ ಕಾರಣಕ್ಕಾಗಿ ತಮಿಳುನಾಡಿನ ರಾಜಕಾರಣ ಚರ್ಚೆ ಆಗ್ತಾ ಇದೆ. ಇದೀಗ ತಮಿಳುನಾಡಲ್ಲಿ ದಳಪತಿ ವಿಜಯ್ ಭ್ರಷ್ಟಾಚಾರದ ವಿರುದ್ಧ ಒಂದು ರಣಕೇಕೆಯನ್ನು ಹಾಕಿದ್ದಾರೆ. ಅದು ಮೊದಲ ದಿನದಿಂದಲೂ ಕೂಡ ಹೊರದಿತ್ತು. ಇದು ಒಂದು ಭಾಗ ಆದರೆ ಮುಂಬರುವಂತಹ ಬೈ ಎಲೆಕ್ಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ದಳಪತಿ ವಿಜಯ್ ಸ್ಪರ್ಧೆ ಮಾಡಿದ್ರು. ಆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ತಿರುಚಿ ಪೂರ್ವ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಪೆರಂಬರನ್ನು ಉಳಿಸಿಕೊಂಡು ತಿರುಚಿ ಪೂರ್ವಕ್ಕೆ ರಾಜೀನಾಮೆ. ಇದೀಗ ಅಲ್ಲಿ ಉಪಚುನಾವಣೆ. ಹಾಗಾದ್ರೆ ಕ್ಯಾಂಡಿಡೇಟ್ ಯಾರು, ಏನಾಗುತ್ತೆ ಬೆಳವಣಿಗೆ, ಡೀಟೇಲ್ಸ್ ನೋಡೋಣ. ತಿರುಚಿ ಪೂರ್ವ ಕ್ಷೇತ್ರಕ್ಕೆ ತ್ರಿಷಾ ಅಲ್ಲ ಲಾರೆನ್ಸ್ ಎಂಟ್ರಿ ಕೊಡ್ತಾರೆ ಅಂತ, ಲಾರೆನ್ಸ್ ಎಂಟ್ರಿ ಕೊಡ್ತಾರೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಅಂದರೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ದಳಪತಿ ವಿಜಯ್ ಗೆಲ್ಲಬೇಕು ಅಂತ ತಿರುಪತಿ ತಿಮ್ಮಪ್ಪನಿಗೆ ಹೋಗಿ ಹರಕೆ ಕಟ್ಟಿಕೊಂಡವರು. ದಳಪತಿ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಕುಟುಂಬದವರಂತೆ ಬಂದು ಅದನ್ನು ಸಂಭ್ರಮಿಸಿದವರು ತ್ರಿಷಾ. ಹೀಗಾಗಿ ತ್ರಿಷಾ ಅವರು ರಾಜಕಾರಣಕ್ಕೆ ಬರ್ತಾರೆ. ತಿರುಚಿ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡ್ತಾರೆ. ಆ ಮುಖಾಂತರ TMCಗೆ ಮತ್ತೊಂದು ಸ್ಥಾನ, ದಳಪತಿ ವಿಜಯ್ ಅವರ TVKಗೆ ಮತ್ತೊಂದು ಸ್ಥಾನ ಸಿಗುತ್ತೆ ಅನ್ನುವಂತಹ ಚರ್ಚೆಗಳಾಗಿತ್ತು. ಆದರೆ ಇದೀಗ ತ್ರಿಷಾ ಅವರು ಅಲ್ಲವಂತೆ, ಅದರ ಬದಲಾಗಿ ಖ್ಯಾತ ನಟ ನಿರ್ದೇಶಕ ರಾಘವ್ ಲಾರೆನ್ಸ್ ಸ್ಪರ್ಧಿಸುವಂತ ಸಾಧ್ಯತೆ ಇದೆ ಅಂತ. ನೀವು ತಿರುಚಿ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರೇ ಜಾಸ್ತಿ ಇರೋದಿಲ್ಲ. 1 ಕೋಟಿಗೂ ಅಧಿಕ ಜನ ಮಹಿಳೆಯರು ಈ ವಿಧಾನಸಭಾ ಕ್ಷೇತ್ರದಲ್ಲಿ, ಪುರುಷರಿಗಿಂತ ಮಹಿಳೆಯರೇ ಜಾಸ್ತಿ ಇದ್ದಾರೆ. ಹೀಗಾಗಿ ಆ ಮಹಿಳಾ ಮತದಾರರನ್ನ ಸೆಳೆದುಕೊಳ್ಳುವುದಕ್ಕೆ ತ್ರಿಷಾ ಅವರನ್ನು ಕಣಕ್ಕಿಳಿಸ್ತಾರೆ ಅಂತ ಎಲ್ಲ ಸುದ್ದಿ ಬಂದಿತ್ತು. ಆದರೆ ಇದೀಗ ಅವರಿಗೆ ರಾಜಕೀಯ ಬ್ಯಾಕ್ಗ್ರೌಂಡ್ ಇಲ್ಲ, ಮೊದಲ ಬಾರಿಗೆ ಅವ್ರದ್ದೆಲ್ಲ ಹಿಂಗಾಗ್ತಾ ಇರೋದು ಎಲ್ಲವೂ ಕೂಡ ಕಾರಣದ ಕಾರಣಕ್ಕಾಗಿ ಹೀಗಾಗಿ ಅವರು ಹಿಂದೆ ಸರಿದ್ರು. ಅದು ಕೇವಲ ವದಂತಿ ಆಗಿದೆ ಮಾತ್ರ. ಅದರ ಬದಲಾಗಿ ಮತ್ತೊಬ್ಬ ಅಭ್ಯರ್ಥಿಯನ್ನು ಅಲ್ಲಿ ತರ್ತಾ ಇದ್ದಾರೆ ಅಂತ, ರಾಘವ್ ಲಾರೆನ್ಸ್ ಅಂತ ಖ್ಯಾತ ನಟರಿವರು. ಇವರದ್ದು ಒಂದು ಕಾಂಚನ ಸರಣಿ ಅಂತ ಒಂದು ಎಪಿಸೋಡು, ಅದು ಧಾರಾವಾಹಿ ಸಿನಿಮಾ ಎಲ್ಲವೂ ಕೂಡ. ಈ ಕಾಂಚನ ಸರಣಿಯಲ್ಲಿ ಇವರೇನು ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಸಾಮಾನ್ಯ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಹೆಂಗಾಗುತ್ತೆ, ಆ ದೌರ್ಜನ್ಯ ವಿರುದ್ಧ ಪ್ರತಿಭಟನೆಗಳನ್ನು ಹೆಂಗೆ ಮಾಡಬೇಕು ಅನ್ನೋದು ಒಂದು ಬೆಳವಣಿಗೆ. ಎರಡನೇದ್ದು, ಈ ತೃತೀಯ ಲಿಂಗಿಗಳು ಒಂದು ತಾಯಿಯಾಗಿ, ಅಕ್ಕನಾಗಿ, ಸಹೋದರ ಸಮಾಳಾಗಿ ಸಮಾಜಕ್ಕೆ ಹೆಂಗೆ ಅವಶ್ಯಕತೆ ಇದೆ ಅಂದರೆ ಭಾವನಾತ್ಮಕವಾಗಿ ಮಹಿಳೆಯರನ್ನು ಕನೆಕ್ಟಿವಿಟಿ ಮಾಡೋ ಪ್ರಯತ್ನವನ್ನು ರಾಘವ್ ಲಾರೆನ್ಸ್ ತಮ್ಮ ಕಾಂಚನ ಸರಣಿಯಲ್ಲಿ ಮಾಡಿದ್ದಾರೆ. ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದು MGR ಆಗಿರ್ಬೋದು, ಜಯಲಲಿತಾ ಆಗಿರ್ಬೋದು, ಈ ಹಿಂದೆ ಇದ್ದಂತಹ ಅನೇಕ ಜನ ತಮಿಳುನಾಡಿನ ರಾಜಕಾರಣಿಗಳು ತಮ್ಮ ಸಿನಿಮಾ, ಬರಹಗಳು, ಪತ್ರಿಕಾ ಬರಹಗಳು, ಹೇಳಿಕೆಗಳು, ಸರಣಿ ಕಥೆಗಳು ಎಲ್ಲದರ ಮುಖಾಂತರ ತಮಿಳುನಾಡಿನ ಜನಸಾಮಾನ್ಯರ ಸಮಸ್ಯೆಗಳನ್ನು ಕರೆಕ್ಟ್ ಆಗೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ತಮಿಳುನಾಡಿನ ಅಸ್ಮಿತೆ, ದ್ರಾವಿಡ ಮೂಲತನ, ತಮಿಳಿನ ಭಾಷೆ, ತಮಿಳಿನ ಪೂರ್ವ ಸಾಹಿತ್ಯ ಎಲ್ಲವನ್ನೂ ಕೂಡ ತಮ್ಮ ಸಾಹಿತ್ಯ, ಸಿನಿಮಾಗಳ ಮುಖಾಂತರ, ಪರದೆಯ ಮುಖಾಂತರ ಅದನ್ನು ತೋರಿಸಿ ಜನರಿಗೆ ಕನೆಕ್ಟ್ ಆಗೋ ಪ್ರಯತ್ನವನ್ನು ಮಾಡಿದ್ರು. ಹೀಗಾಗಿ ಅವರೇ ಬೆಳೆದು ಬಂದಿದ್ದಾರೆ ತಮಿಳುನಾಡಲ್ಲಿ. ಇದೀಗ ಒನ್ಸ್ ಅಗೇನ್ ರಾಘವ್ ಲಾರೆನ್ಸ್ ಅದನ್ನು ಮಾಡಿದ್ದಾರೆ ಅಂತ, ಮತ್ತೊಂದು ಸಾಮಾಜಿಕ ಸಂಘಟನೆಯ ಮುಖಾಂತರ ಒಂದು ಸಮಾಜ ಸೇವೆಯನ್ನೆಲ್ಲ ಮಾಡ್ತಿದ್ದಾರೆ ಅಂತ, ಮಾತೃ ಫೌಂಡೇಶನ್ ಅಂತ ಮಹಿಳೆಯರಿಗೆ ಹೆಚ್ಚು ಸಹಾಯಗಳನ್ನು ಮಾಡೋದು ಇತ್ಯಾದಿ ಮಾಡ್ತಿದ್ದಾರೆ. ಹೀಗಾಗಿ ಸಮಾಜ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ. ಜೂನ್ 11ನೇ ತಾರೀಕಿಗೆ ಏನೋ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರಂತವ್ರು, ಏನಾಗುತ್ತೆ ಅನ್ನೋದರ ಬಗ್ಗೆ ಒಂದು ಸ್ಪಷ್ಟನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ತ್ರಿಷಾ ಬದಲಾಗಿ ರಾಘವ್ ಲಾರೆನ್ಸ್ ಸ್ಪರ್ಧಿಸುವಂತಹ ಸಾಧ್ಯತೆ ಕೇಳಿ ಬರ್ತಾ ಇದೆ. ನೋಡೋಣ. ಎರಡನೇದು, 102 ಕೋಟಿ ಲೂಟಿಗೆ ವಿಜಯ್ ಬ್ರೇಕ್ ಹಾಕಿದ್ದಾರೆ. ಹೆಂಗೆ 102 ಕೋಟಿ ಹೆಂಗೆ ಆಗ್ತಿತ್ತು? ಇದು ಕಮಿಷನ್. ಇದು ಈಗ ನಮ್ಮಲ್ಲಿ ಅನೇಕ ಜನ ಅನೇಕ ಬಾರಿ ಹೇಳ್ತಾ ಇದ್ದಾರೆ, ಅಧಿಕಾರಿಗಳು, ರಾಜಕಾರಣಿಗಳು ಕಮಿಷನ್ ಕೇಳಿದ್ರು, ಕಮಿಷನ್ 40% ಕಮಿಷನ್, 60% ಕಮಿಷನ್ ಎಲ್ಲ ಕೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಾಗಿ ಟಾಸ್ಮಾಕ್ ಅಂದರೆ ನಮ್ಮಲ್ಲಿ ಹೆಂಗೆ MSI ಇದೆ, ಸರ್ಕಾರಿ ಸ್ವಾಮ್ಯದ ಮದ್ಯದ ಅಂಗಡಿಗಳು MSI ಇದೆ, ಅಲ್ಲಿ ಟಾಸ್ಮಾಕ್ ಅದರ ಮುಖಾಂತರ 102 ಕೋಟಿ ರೂಪಾಯಿ ಕಮಿಷನ್ ಮುಖಾಂತರ ಹೋಗ್ತಾ ಇತ್ತಂತೆ. ಹೀಗಾಗಿ ಪಕ್ಷದ ನಿಧಿ ವಸೂಲಾತಿಗೆಲ್ಲ ಕ್ಯಾಬಿನೆಟ್ನಲ್ಲಿ ಸರ್ಜರಿ ಮಾಡಿದ್ರು. ಕಳೆದ 5 ವರ್ಷದಲ್ಲಿ 1600 ಕೋಟಿ ರೂಪಾಯಿ ಎಲ್ಲ ಹಾಳಾಗಿದೆ ಅಂತ ಅದನ್ನು ತಡೆದಿದ್ದಾರೆ. ಮೊದಲ ಸಚಿವ ಸಂಪುಟ ಸಭೆ. ಸರ್ಕಾರಿ ಸ್ವಾಮ್ಯದ ಮದ್ಯದ ಮಳಿಗೆ ಇದು ಟಾಸ್ಮಾಕ್. ಈ ಟಾಸ್ಮಾಕ್ ಗೋದಾಮು, ಸಾರಿಗೆ, ಚಿಲ್ಲರೆ ಮಾರಾಟ ಎಲ್ಲದರಲ್ಲೂ ಕೂಡ ಒಂದು ಕಮಿಷನನ್ನು ಪಡೆದುಕೊಳ್ತಾ ಇದ್ರು. ಹೆಂಗೆ ಕಮಿಷನ್ ಪಡೆದುಕೊಳ್ತಾ ಇದ್ರು? ಈ ಮದ್ಯದ ಬಾಕ್ಸ್ ಇರುತ್ತಲ್ಲ, ಆ ಮದ್ಯದ ಬಾಕ್ಸಿಗೆ 90 ರೂಪಾಯಿ ತೆಗೆದುಕೊಳ್ತಿದ್ರಂತೆ. ಈ ಬಿಯರ್ ಕಾರ್ಟಿಗೆ 40 ರೂಪಾಯಿ, ವೈನ್ ಕಾರ್ಟಿಗೆ 20 ರೂಪಾಯಿ ಎಲ್ಲ ತೆಗೆದುಕೊಳ್ತಾ ಇದ್ರು. ಇದನ್ನು ತಮಿಳುನಾಡಲ್ಲಿ ಏನಂತ ಕರೀತಾ ಇದ್ರು? ರಾಜಕೀಯ ನಿಧಿ ಅಂತ ಕರೀತಿದ್ರಂತೆ. ಮಂತ್ರಿಗಳ ದಂಧೆ ಇದೆಲ್ಲವೂ ಕೂಡ ವ್ಯಾಪಕವಾಗಿ ನಡೀತಾ ಇತ್ತು. ಇದಕ್ಕೆ ಅವರು ಬ್ರೇಕ್ ಹಾಕಿದ್ದಾರೆ. ಅಂದರೆ
ತಮಿಳುನಾಡಿನಲ್ಲಿ 88 ಲಕ್ಷ ಗ್ರಾಹಕರು ಟಾಸ್ಮಾಕ್ಗಿದ್ದಾರೆ. 88 ಲಕ್ಷ. ಅವರೆಲ್ಲರೂ ಕೂಡ ಖರೀದಿ ಮಾಡ್ತಾ ಇದ್ರು. ಆ ಖರೀದಿ ಮಾಡಿದ್ದರಿಂದ ಕಮಿಷನ್ ಹೋಗ್ತಾ ಇರ್ತಲ್ಲ, ಅದರ ಭಾಗವಾಗಿ 102 ಕೋಟಿ ರೂಪಾಯಿ ಹೋಗ್ತಾ ಇತ್ತು. ಅದು 5 ವರ್ಷದಲ್ಲಿ 1600 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಬರಬೇಕಾದಂತಹ ಆದಾಯ ಹಾನಿಯಾಗಿತ್ತು ಅಂತ ಅದಕ್ಕೆ ವಿಜಯ್ ಅವರು ಕಡಿವಾಣ ಹಾಕಿದ್ದಾರೆ. MRPಗಿಂತ 1 ರೂಪಾಯಿ ಹೆಚ್ಚಳವನ್ನು ಪಡೆದುಕೊಂಡರೂ ಕೂಡ ನಾವು ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಅಂತ ತಮಿಳುನಾಡಿನ ಅಬಕಾರಿ ಸಚಿವ ವಿಘ್ನೇಶ್ ಅವರು ಕೊಟ್ಟಂತಹ ಹೇಳಿಕೆ. ಮತ್ತೊಂದು ಬೆಳವಣಿಗೆ ಆಗಿದೆ ಇದೇ ತಮಿಳುನಾಡಲ್ಲಿ. TVK ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು, ಆ ಪಕ್ಷದ ಯಾವುದೇ ಜವಾಬ್ದಾರಿಯನ್ನು ಹೊಂದಿರುವಂಥ ಯಾವುದೇ ವ್ಯಕ್ತಿಗೂ ಕೂಡ ಸರ್ಕಾರದ ಯಾವುದೇ ಟೆಂಡರ್ಗಳು, ಬಾರ್ ಲೈಸೆನ್ಸ್ಗಳು ಮತ್ತು ಟಾಸ್ಮಾಕ್ನಲ್ಲಿ ವ್ಯವಹಾರಗಳನ್ನು ನೋಡೋದಕ್ಕೆ ಶಿಫಾರಸು ಮಾಡಲ್ಲ ಅಂತ ವಿಜಯ್ ಅವರು ಕೊಟ್ಟಿರುವಂಥ ಒಂದು ದೊಡ್ಡ ನಿರ್ಣಯ ಇದು. ನಮ್ಮಲ್ಲಿ ಆಳುವ ಪಕ್ಷಗಳ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆಲ್ಲ ಟೆಂಡರ್ಗಳನ್ನು ಕೊಡೋದು, ಅದೆಲ್ಲ ಬೆಳವಣಿಗೆ ಆಗುತ್ತಲ್ಲ, ಅದು ತಮಿಳುನಾಡಲ್ಲೇ ಇಲ್ಲ ಅಂತ ವಿಜಯ್ ಅವರನ್ನು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಇದು ವಾಸ್ತವಕ್ಕೆ ಎಷ್ಟು ರಿಯಾಲಿಟಿಯಾಗಿ ಜಾರಿಗೆ ಬರುತ್ತೆ ನೋಡೋಣ ತಮಿಳುನಾಡಲ್ಲಿ. ಮತ್ತೊಂದು ಕಡೆ 717 ಮದ್ಯದ ಅಂಗಡಿಗಳನ್ನು ತಮಿಳುನಾಡಲ್ಲಿ ಬಂದ್ ಮಾಡಲಾಗಿದೆ. ಹಿಂದೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ದೇವಸ್ಥಾನಕ್ಕೆ, ಶಾಲಾ ಕಾಲೇಜುಗಳಿಗೆ, ಪ್ರಮುಖ ಸಾರ್ವಜನಿಕ ಪ್ರದೇಶಗಳು, ಸೂಕ್ಷ್ಮ ಪ್ರದೇಶಗಳಲ್ಲೆಲ್ಲ ಮದ್ಯದ ಅಂಗಡಿಗಳಿದೆಯೋ ಅವುಗಳನ್ನೆಲ್ಲ ಮುಚ್ಚೋದಕ್ಕೆಲ್ಲ ಆದೇಶ ಕೊಟ್ಟಿದ್ದರು. ಇದರಿಂದ 8000 ಕೋಟಿ ರೂಪಾಯಿ ಏನೋ ಆದಾಯ ನಷ್ಟ ಆಗುತ್ತಂತೆ. ಆದರೂ ಕೂಡ ನಾವು ಜನಹಿತ ಆದ್ಯತೆ ಅಂತೆಲ್ಲ ಹೇಳಿದ್ದಾರೆ. ಬಾಟಲಿ ಮರು ಖರೀದಿ ಯೋಜನೆಯಲ್ಲಿ 300 ಕೋಟಿ ರೂಪಾಯಿ ಹಗರಣ ಆಗ್ತಿತ್ತು, ಅದಕ್ಕೆ ಮುಕ್ತಿ ಕೊಟ್ಟಿದ್ದಾರೆ. ಮಾದಕ ಮುಕ್ತ ತಮಿಳುನಾಡನ್ನು ನಿರ್ಮಾಣ ಮಾಡೋದಕ್ಕೆ ಅವರೆಲ್ಲ ಮುಂದಾಗಿರೋದು. ನೀವು ನೋಡಿ, 717 ಸರ್ಕಾರಿ ಸ್ವಾಮ್ಯದ ಅಬಕಾರಿ ಅಂಗಡಿಗಳನ್ನೆಲ್ಲ ಬಂದ್ ಮಾಡಿದ್ದಾರೆ. 500 ಮೀಟರ್ ಶಾಲೆಗಳಾಗಿರ್ಬೋದು, ಅದಾದ ನಂತರ ಸಾರ್ವಜನಿಕ ಕಚೇರಿಗಳಾಗಿರ್ಬೋದು, ಬಸ್ ಸ್ಟ್ಯಾಂಡು, ದೇವಸ್ಥಾನ, ಇವೆಲ್ಲ ಬಂದ್ ಮಾಡೋದಕ್ಕೆಲ್ಲ ಮಾಡಿದ್ದಾರೆ. ಇದೀಗ ಏನು ಮಾಡಿದ್ರು, 717 ಬಂದಾಯಿತು. ಧಾರ್ಮಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿದ್ದು 776, ಶಿಕ್ಷಣ ಸಂಸ್ಥೆಗಳಿಗೆ ಹತ್ತಿರ ಇದ್ದಿದ್ದು 186, ಬಸ್ ನಿಲ್ದಾಣಗಳಿಗೆ ಹತ್ತಿರ ಇದ್ದಿದ್ದು 256. ಇದರಿಂದ 8000 ಕೋಟಿ ರೂಪಾಯಿ ಆದಾಯ ತಮಿಳುನಾಡು ಸರ್ಕಾರಕ್ಕೆಲ್ಲ ಆಗುತ್ತೆ ಅಂತ ಮೇ 12ನೇ ತಾರೀಕಿಗೆ ಒಂದು ಆದೇಶ ಬಂತು. ಅಂದರೆ ಕ್ವಿಕ್ ಆಗಿ ಆಗಿದ್ದರ ಬೆಳವಣಿಗೆ ನೋಡಿ. ಮೇ 12ಕ್ಕೆ ಆದೇಶ, ಮೇ 23ನೇ ತಾರೀಕಿಗೆ 436 ಮದ್ಯದ ಅಂಗಡಿಗಳಿಗೆ ಬೀಗ. ಅದಾದ ನಂತರ ಜೂನ್ ಮೊದಲ ವಾರದಲ್ಲಿ 107 ಮದ್ಯದ ಅಂಗಡಿಗಳಿಗೆಲ್ಲ ಬೀಗ ಹಾಕಿದ್ದಾರೆ. ಮಧುರೈ ವಿಭಾಗದಲ್ಲಿ 290 ಇದೆ, ಕೊಯಮತ್ತೂರು ವಿಭಾಗದಲ್ಲಿ 179, ತಿರುತ್ತಿ ಈ ವಿಭಾಗದಲ್ಲಿ 84 ಮದ್ಯದ ಅಂಗಡಿಗಳು. ಅದಾದ ನಂತರ ಚೆನ್ನೈ ವಿಭಾಗದಲ್ಲಿ 82 ಮದ್ಯದ ಅಂಗಡಿಗಳಿಗೆ ಬ್ರೇಕ್ ಹಾಕಿದ್ದಾರೆ. ಅಂದರೆ 8000 ಕೋಟಿ ರೂಪಾಯಿ ಹಾನಿಯಾಗುತ್ತೆ. ಹೆಂಗೆ? ಜನಹಿತ ಅಂತ ಅವರು ಹೇಳ್ತಾ ಇದ್ದಾರೆ. ಈ ಜನಹಿತದ ಕಾರಣಕ್ಕಾಗಿ ಅಂದರೆ ಮದ್ಯದ ವಯಸ್ಸನ್ನು ಕೂಡ, ಅಂದರೆ ಖರೀದಿ ಮಾಡೋ ವಯಸ್ಸು 21ಕ್ಕೆ ನಮ್ಮಲ್ಲಿ ಹೆಂಗೆ ಏರಿಕೆ ಇದೆ, ಅದೇ ರೀತಿಯಾಗಿ ಅಲ್ಲಿ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕಾಯ್ದೆಗಳನ್ನು ತರುವ ಮುಖಾಂತರ ಇದೀಗ ಒಂದು ಬೆಳವಣಿಗೆಯನ್ನು ವಿಜಯ್ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಬೆಳವಣಿಗೆ AIADMKಲಿ ಆಗ್ತಾ ಇರುವಂತಹ ಅಸಮಾಧಾನ. ಅದರ ಪೈಕಿ 300 ಜನ ನಾಯಕರು ವಿಜಯ್ ಅವರ ಕೈ ಹಿಡಿದಿದ್ದಾರೆ ಅಂತ. ನೀವು ಸರ್ಕಾರ ರಚನೆ ಮಾಡುವಂತಹ ಸಮಯದಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಅವರ ನಾಯಕತ್ವವನ್ನು ವಿರೋಧ ಮಾಡಿ ಷಣ್ಮುಗಂ ಮತ್ತು ವೇಲುಮಣಿ ನೇತೃತ್ವದ ಒಂದು 25 ಜನ ಶಾಸಕರು ಇದೇ TVKಗೆ ಸಪೋರ್ಟ್ ಮಾಡಿದ್ದನ್ನು ನೋಡಿದ್ವಿ. ಅದಾದ ನಂತರ 3 ಜನ ಶಾಸಕರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದಿದ್ದನ್ನು ಕೂಡ ನೋಡಿದ್ದೀವಿ. ಇದೀಗ 300 ಜನ ನಾಯಕರೆಲ್ಲ ವಿಜಯ್ ಅವರ ಕೈ ಹಿಡಿದಿದ್ದಾರೆ. 5 ಜನ ಮಾಜಿ ಸಚಿವರಿದ್ದಾರೆ, ಶಾಸಕರು, ಹಿರಿಯ ನಾಯಕರಿಂದೆಲ್ಲ ವಿಜಯ್ ಅವರಿಗೆ ಬೆಂಬಲ ಸಿಕ್ಕಿದೆ. ವೆಲ್ಲಮಂಡಿ ನಟರಾಜನ್ ಅಂತ ತಿರುಚಿ ಪೂರ್ವದವರು, XMLA, ಮಾಜಿ ಸಚಿವ. ಉರುಮಲೈ ರಾಧಾಕೃಷ್ಣನ್ ಅಂತ ಇವರು ಕೂಡ XMLA ಸಚಿವರಾಗಿದ್ದವರು. MC ಸಂಪತ್ ಅಂತ, ಕಡಂಬೂರ್ ಸಿರಾಜು, NR ಶಿವಪತಿ. ನಟರಾಜ್ ಅಂತ ಒಬ್ಬ IAS ಆಫೀಸರ್, ಇವರು XMLA ಕೂಡ, ಇವರು ಕೂಡ ಎಲ್ಲ ಹಿಡಿದಿದ್ದಾರೆ. ಕಾರಣ ಏನು? ಇವರು ಹೇಳ್ತಾ ಇರೋದು ಜನಸೇವೆ ಮಾಡೋದಕ್ಕೆ ಅಸಾಧ್ಯ. ಎಡಪ್ಪಾಡಿ ಪಳನಿಸ್ವಾಮಿ ಅವರ ಜೊತೆಗಿದ್ರೆ ನಾವು ಜನಸೇವೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಎರಡನೇದು, ವಿಜಯ್ ಅವರ ಸಿದ್ಧಾಂತವನ್ನು ನಾವು ಮೆಚ್ಚುತ್ತಾ ಇದ್ದೀವಿ. ಈಗ AIADMK ನಾಯಕರಾಗಿದ್ದಂಥ MGR ಮತ್ತು ಜಯಲಲಿತಾ ಅವರ ಮಾದರಿಯಲ್ಲೇ ವಿಜಯ್ ಅವರು ಕೂಡ ಸಾಕ್ತಾ ಇದ್ದಾರೆ. ಬಟ್ ಆ ಬೆಳವಣಿಗೆಯನ್ನು ನಾವು AIADMKಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ವಿಜಯ್ ಅವರ ಪಾರ್ಟಿಗೆ ಬಂದಿದ್ದೀವಿ ಅಂತ ಒಂದು. ಎರಡನೇದು, ಅವರು ಹೇಳ್ತಾ ಇರುವಂತಹ ವಿಚಾರ ಗಂಭೀರವಾಗಿ, ಇದೇ AIADMK ಎಡಪ್ಪಾಡಿ ಪಳನಿಸ್ವಾಮಿ ವಿಜಯ್ ಅವರ ಪಾರ್ಟಿಯನ್ನು ಹೊರಗಿಡಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಸೈದ್ಧಾಂತಿಕ ವಿರೋಧಿಯಾಗಿದ್ದಂತಹ DMK ಜೊತೆಗೆ ಮೈತ್ರಿ ಮಾಡೋದಕ್ಕೆ ಹೋಗಿದ್ರು. ಇದು ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂತು. ನಮ್ಮ ಅಸ್ತಿತ್ವಕ್ಕೆ ಬಂತು. ತಮಿಳುನಾಡಿನ ರಾಜಕಾರಣ ದ್ರಾವಿಡ ಸಿದ್ಧಾಂತದ ಮೇಲೆ ಆಗ್ತಾ ಇತ್ತು. AIADMK ಹೋಗಿ DMK ಜೊತೆಗೆ ಮೈತ್ರಿ ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ರೆ ಯಾವ ಅರ್ಥ ಇದು? ಹೀಗಾಗಿ ನಾವು ಎಡಪ್ಪಾಡಿ ಪಳನಿಸ್ವಾಮಿ ಅವರ ನಾಯಕ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ವೇಲುಮಣಿ ಮತ್ತು ಷಣ್ಮುಗಂ ಅವರೆಲ್ಲ ಹೊರಗಡೆ ಬಂದರು. ಇದೀಗ 300 ಜನ ನಾಯಕರುಗಳೆಲ್ಲ ವಿಜಯ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ನೀವು ನೋಡಿ, ಜಯಲಲಿತಾ ಅವರ ನಂತರ ಎಡಪ್ಪಾಡಿ ಪಳನಿಸ್ವಾಮಿ ಅಧಿಕಾರಕ್ಕೆ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಧಿಕಾರದಿಂದ ವಂಚಿತರಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ಕೆಲ ನಿರ್ಧಾರಗಳು ಪಾರ್ಟಿಯ ಸೋಲಿಗೆ ಕಾರಣ ಆಗ್ತಾ ಇದೆ ಅನ್ನುವಂಥ ಅಸಮಾಧಾನ ಸಹಜವಾಗಿ ಇಂಥ ಬೆಳವಣಿಗೆ ಆಗಿದೆ. ಮತ್ತೊಂದು, ಅಣ್ಣಾಮಲೈ ಅವರ ವಿಚಾರ.
ಮಾಜಿ IPS ಅಧಿಕಾರಿ, ಮಾಜಿ ತಮಿಳುನಾಡಿನ BJP ರಾಜ್ಯಾಧ್ಯಕ್ಷ, BJPಗೆ ವಿದಾಯ ಹೇಳಿ ಇದೀಗ ಒಂದು ಚಳುವಳಿಯನ್ನೆಲ್ಲ ಆರಂಭ ಮಾಡ್ತಾ ಇದ್ದಾರೆ. 24 ಗಂಟೆಗಳಲ್ಲಿ 15 ಲಕ್ಷ ಸದಸ್ಯರು ಅಣ್ಣಾಮಲೆಯವರು ಕೈ ಹಿಡಿದಿದ್ದಾರೆ. ಏನಾಯಿತು? ವಿ ದ ಲೀಡರ್ಸ್ ಎಂಬ ಹೊಸ ಆಂದೋಲನವನ್ನು ಅಣ್ಣಾಮಲೆಯವರು ಆರಂಭ ಮಾಡಿದ್ದಾರೆ. ಹಿಂದೆ BJPಲಿ ಇದ್ದಾಗ ನಾನು ಮೊನ್ನೆ ಹೇಳಿದಾಗೆ ನನ್ನ ಮಣ್ಣು ನನ್ನ ಜನ ಅಂತ ಒಂದು ಪಾದಯಾತ್ರೆ ಮಾಡಿದರು. 234 ವಿಧಾನಸಭಾ ಕ್ಷೇತ್ರಗಳೆಲ್ಲ ಪಾದಯಾತ್ರೆ ಆಗಿತ್ತು, ಎಲ್ಲ ಕನೆಕ್ಟಿವಿಟಿ ಆಗಿತ್ತು. ಇದೀಗ ಮತ್ತೆ ಅದನ್ನು ಶುರು ಮಾಡಿದ್ದಾರೆ. 24 ಗಂಟೆಗಳಲ್ಲಿ 15 ಲಕ್ಷ ಜನ ಇವರು ಕೈ ಹಿಡಿದಿದ್ದಾರೆ. ವಿಧಿ ಲೀಡರ್ ಆರ್ಗನೈಸೇಷನ್ ಅನ್ನುವಂಥ ಒಂದು ವೆಬ್ಸೈಟ್ ಎಲ್ಲ ಶುರು ಮಾಡಿದ್ದಾರೆ. ಹೀಗಾಗೆಲ್ಲ ಹಿಡಿದಿರೋದು. ಅದರಲ್ಲಿ ಅವರು ಹೇಳಿದ್ದಾರೆ ಸಾಮಾನ್ಯ ಜನ ರಾಜಕಾರಣಕ್ಕೆ ಬರಬೇಕು ಅಂತ. ಬೇರೆ ಇದ್ದಾರೆ. ಈಗ ಸಿನಿಮಾ ನಟರಿದ್ದಾರೆ, ಸಿನಿಮಾದಿಂದಲೇ ಬಂದವರು ನಾಯಕರಾಗಿದ್ದಾರೆ. ಆದರೆ ಜನಸಾಮಾನ್ಯರು ಕೂಡ ಬರಬೇಕು. ಈ ವಂಶಾವಳಿ ಆಡಳಿತ ಏನಿದೆ, ಈಗ ವಂಶಾವಳಿ ಆಡಳಿತ ಕರುಣಾನಿಧಿ ಆಯಿತು, ಸ್ಟಾಲಿನ್ ಆಯಿತು, ಸ್ಟಾಲಿನ್ ನಂತರ ಯಾರು ಬರ್ತಾ ಇದ್ದಾರೆ? ಉದಯನಿಧಿ ಸ್ಟಾಲಿನ್ ಬರ್ತಾ ಇದ್ದಾರೆ. ಈ ವಂಶಾವಧಿ ಆಡಳಿತ ಏನಿದೆ ಎಲ್ಲವೂ ಕೂಡ ಹೋಗಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ಸರ್ಕಾರಿ ಕೆಲಸಗಳು ಬೇಗ ಆಗಬೇಕು, ಭ್ರಷ್ಟಾಚಾರ ಹೋಗಬೇಕು, DMK AIDMK ಭ್ರಷ್ಟಾಚಾರ ಎಲ್ಲ ಹೋಗಬೇಕು ಅಂತ ಇಂಥದ್ದೆಲ್ಲ ಜನಪರ ಆಂದೋಲನವನ್ನು ಮಾಡೋದಕ್ಕೆ ಇದೀಗ ಅವರು ಮುಂದಾಗ್ತಾ ಇರೋದು. ಆ ಮುಖಾಂತರ ವಿಧಿ ಲೀಡರ್ಸ್ ಅನ್ನೋದನ್ನು ಅವರು ಶುರು ಮಾಡಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ವಿಜಯ್ ಅಸ್ತ್ರಕ್ಕೆ ಅಣ್ಣಾಮಲೈ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ವಿಜಯ್ ರಾಜಕೀಯ ಪ್ರಭಾವಿಸೋದಕ್ಕೆ ಅಣ್ಣಾಮಲೈ ಸಜ್ಜಾಗಿದ್ದಾರೆ. ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. 47ರಿಂದ 67 ತನಕ ಕಾಂಗ್ರೆಸ್ಸು, ಅದಾದ ನಂತರ AIDMK, DMK ನಂತರ DMK, ಇದೆಲ್ಲ ಬೆಳವಣಿಗೆಗಳಾಗಿದ್ದನ್ನು ನೋಡ್ತಾ ಬಂದ್ವಿ. ಇದೀಗ ಅದಕ್ಕೆ ಪರ್ಯಾಯವಾಗಿ TVK ಅಸ್ತಿತ್ವಕ್ಕೆ ಬಂದಿದೆ. ಆ ಪ್ರಭಾವವನ್ನು ಕುಗ್ಗಿಸೋದಕ್ಕೆ ಅಣ್ಣಾಮಲೈ ಸಜ್ಜಾಗಿದ್ದಾರೆ. ತಮಿಳುನಾಡು BJP ವರ್ಸಸ್ ದಳಪತಿ ನಡುವೆ ವೋಟ್ ಬ್ಯಾಂಕ್ ಸಮರ 2031ರಲ್ಲಿ ಚುನಾವಣೆ ಇದೆ ಒಂದ್ಸಗೆ. ಹೀಗಾಗಿ ಸ್ಟಾರ್ ಇಬ್ಬರದ್ದು ಕೂಡ ಹೆಸರಿದೆ. ಇವರು ನಟನಾಗಿ ಬಂದವರು, ಇವರು IPS ಅಧಿಕಾರಿಯಾಗಿದ್ದಂತಹ ವ್ಯಕ್ತಿಗಾಗಿ ಹೆಸರಿದೆ. ಏನಾಗುತ್ತೆ ನೋಡೋಣ. ತೀಕ್ಷ್ಣವಾಗಿ ಹೇಳಿಕೆಗಳನ್ನು ಕೊಟ್ಟು ಮತವನ್ನು ಸೆಳೆಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಅಣ್ಣಾಮಲೆಯವರು ಆ ಪ್ರಯತ್ನಕ್ಕೆ ಹೋಗ್ತಾ ಇದ್ದಾರೆ. ಮುಂದಿನ 5 ವರ್ಷಗಳ ಕಾಲ ನಾನು ಸಂಘಟನೆ ಮಾಡ್ತೀನಿ. ಇದೀಗ ಒಂದು ಚಳುವಳಿ ಮಾಡ್ತಾ ಇದ್ದೀವಿ. ಈ ಚಳುವಳಿ ನಂತರ ಅದು ಸ್ಥಳೀಯ ಪಂಚಾಯತ್ಗಳ ಚುನಾವಣೆ, ಬೇರೆ ಕಾರಣಕ್ಕಾಗಿ ರಾಜಕೀಯ ಪಾರ್ಟಿ ಆಗುತ್ತೆ. ನಾವು ಮುಂದಿನ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಏನಾಗುತ್ತೆ ನೋಡೋಣ.